ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋ ಹಾಲ್ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಆಗಿ ಪ್ರಾಡಕ್ಟ್ಸ್ ಅಂತ ಅಲ್ಲ, ಎಲ್ಲ ಥರ ರ್ಯಾಂಡಮ್ ಆಗಿ ನಾನು ಇವಾಗ ಏನೇನು ತರಿಸಿದ್ದೀನೋ ಅದನ್ನೆಲ್ಲನೂ ನಾನು ನಿಮಗೆ ತೋರಿಸ್ತೀನಿ. ಇವತ್ತು ನಾಳೆನೂ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತಂದರೆ ಇವತ್ತು ಸ್ವಲ್ಪ ಇಟ್ಕೊಂಡಿದ್ದೀನಿ ಮಾಡಬೇಕು ಅಂತ ಓಪನ್ ಮಾಡೋಕ್ಕೆ. ಒಂದಷ್ಟು ಪ್ರಾಡಕ್ಟ್ಸ್ನ ನಾಳೆ ಓಪನ್ ಮಾಡಿ ಇದೇ ಬ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ಯಾಕಂದರೆ ಇವತ್ತೇ ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಜಾಸ್ತಿ ಪ್ರಾಡಕ್ಟ್ಸ್ ಇದೆ. ನೈಟ್ ಡ್ರೆಸ್ಸು, ಬ್ಯಾಗ್ಸು ಮತ್ತು ಜೀನ್ಸ್ ಟಾಪ್ಸು, ಶರ್ಟ್ಸು ಎಲ್ಲನೂ ನಾನು ಈ ಬ್ಲಾಗಲ್ಲಿ ತೋರಿಸ್ತೀನಿ. ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ತುಂಬ ಜನ ನೈಟ್ ಡ್ರೆಸ್ಗಳನ್ನ ತೋರಿಸಿ ಅಂತ ಹೇಳಿದ್ರಿ, ಹಾಗಾಗಿ ಈ ಸಲ ನೈಟ್ ಡ್ರೆಸ್ ಎಲ್ಲ ತರಿಸಿದ್ದೆ. ಆಮೇಲಿಂದ ಬ್ಯಾಗ್ಸ್ ಕೂಡ ತೋರಿಸಿ ಅಂತ ಅಂದಿದ್ರಿ. ಲಾಸ್ಟ್ ಟೈಮ್ ನಾನು ಬ್ಯಾಗ್ಸ್ ಕಲೆಕ್ಷನ್ ವೀಡಿಯೋಸ್ ಮಾಡಿದಾಗ ಸ್ವಲ್ಪ ಸೈಜ್ ದೊಡ್ಡದಿರೋ ಬ್ಯಾಗ್ಸ್ಗಳನ್ನ ತೋರಿಸಿ, ಒಂದೆರಡು ಜೊತೆ ಬಟ್ಟೆ ಇಟ್ಕೊಂಡು ಹೋಗೋ ಥರ ಆ ಥರದ್ದು ತೋರಿಸಿ ಅಂತ ಹೇಳಿದ್ರಿ. ಹಾಗಾಗಿ ಈ ಸಲ ನಾನು ಸ್ವಲ್ಪ ಸೈಜ್ ದೊಡ್ಡದಿರೋ ಬ್ಯಾಗ್ಗಳನ್ನ ತರಿಸಿದ್ದೀನಿ. ಅದನ್ನು ವಿಡಿಯೋದಲ್ಲಿ ತೋರಿಸ್ತೀನಿ. ಡ್ರ್ಯಾಗ್ ಮಾಡಲ್ಲ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋ ಅಲ್ಲ, ಮೀಶೋ ಹಾಲ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಫಸ್ಟ್ ಬ್ಯಾಗು, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಹತ್ರದಿಂದ ತೋರಿಸ್ತೀನಿ ನೋಡಿ ಎಷ್ಟು ಕಲರ್ ಬ್ರೈಟ್ ಆಗಿದೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇದು 4 ಪೀಸ್ ಸೆಟ್ಟು ನೋಡಿ. ಈ ಥರ ವೇರ್ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಹಾಗೆಯೇ ನೀವು ಸಿಂಪಲ್ಲಾಗಿ ಈ ಥರ ಬೇಡ ಅಂತ ಅಂದರೆ ಸಿಂಪಲ್ಲಾಗಿ ಸುಮ್ಮನೆ ಈ ಥರನೂ ಇಟ್ಕೊಂಡು ಹೋಗ್ಬೋದು. ಆ ಥರ ಇದಕ್ಕೆ ಒಂದು ಸ್ಲಿಂಗ್ ಬ್ಯಾಗ್ ಕೊಟ್ಟಿದ್ದಾರೆ. ಇದನ್ನು ಸ್ಲಿಂಗ್ ಬ್ಯಾಗ್, ಇದನ್ನು ರಿಮೂವ್ ಸಹ ಮಾಡ್ಬೋದು, ಹಾಗೆ ಪರ್ಸ್ ಥರನೂ ಯೂಸ್ ಮಾಡ್ಬೋದು. ಒಳಗಡೆ ಒಂದೇ ಒಂದು ಓಪನ್ ಸ್ಪೇಸ್ ಅಷ್ಟೇ. ಹಾಗೆ ಇನ್ನೊಂದು ಪರ್ಸ್ ಥರ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಒಂದು ಜಿಪ್ ಇದೆ. 2 ಕಂಪಾರ್ಟ್ಮೆಂಟ್ ಬರುತ್ತೆ ಈ ಪರ್ಸಿಗೆ. ಹಾಗೆ ಇದರಲ್ಲಿ ಕ್ಯೂಟಾಗಿರೋ ಅಂಥ ಒಂದು ಕಾರ್ಡ್ ಹೋಲ್ಡರ್ ಕೊಟ್ಟಿದ್ದಾರೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಕಾರ್ಡ್ಸ್ ಎಲ್ಲನೂ ಇದರಲ್ಲಿ ಇಟ್ಕೊಳ್ಬೋದು. ತುಂಬಾ ವರ್ತ್ ಅಂತ ಅನಿಸ್ತು ಈ ಬ್ಯಾಗ್ ನನಗೆ. 400 ಒಳಗಡೆ, 318 ಏನೋ ಅನಿಸುತ್ತೆ, 400 ಒಳಗಡೆ, ಸರಿಯಾಗಿ ಪ್ರೈಸ್ ಗೊತ್ತಿಲ್ಲ. ಇದರಲ್ಲಿ ಒಂದೇ ಕಂಪಾರ್ಟ್ಮೆಂಟ್ ಇರುತ್ತೆ. ಇದೆಲ್ಲನೂ ಒಳಗೆ ಇಟ್ಕೋಬೇಕಲ್ಲ, ಅದಕ್ಕೆ ಒಂದೇ ಒಂದು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಬಗ್ಗೆ ನಾನು ಗ್ಯಾರಂಟಿ ಕೊಡ್ತೀನಿ, ನೀವು ಆರಾಮಾಗಿ ಬೈ ಮಾಡ್ಬೋದು. ಆಫೀಸಿಗೆ ಮತ್ತು ಟೀಚರ್ಸು, ಗೌರ್ಮೆಂಟ್ ವರ್ಕರ್ಸು, ಪ್ರೈವೇಟ್ ವರ್ಕರ್ಸು ಎಲ್ಲರೂ ಈ ಥರದ ಬ್ಯಾಗ್ನ ಯೂಸ್ ಮಾಡ್ಬೋದು. ಸುಮ್ಮನೆ ಹೇಳಿದ್ದು, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಕೆಲಸ ಮಾಡೋರೇ ಯೂಸ್ ಮಾಡಬೇಕು ಅಂತೇನಿಲ್ಲ. ನಾನೇನು ಕೆಲಸ ಮಾಡ್ತೀನಾ, ನಾನು ತಗೊಂಡಿಲ್ವಾ, ಹಾಗೆ ಸುಮ್ಮನೆ ಏನಾದ್ರು ಒಂದು ಹೇಳ್ತಾ ಇರಬೇಕಲ್ವಾ ಆ ಬ್ಲಾಗಲ್ಲಿ, ಹಾಗೆ ಬಾಯಿಗೆ ಬಂದ್ಬಿಡ್ತು. ನೆಕ್ಸ್ಟ್ ಬಂದು ಎಲ್ಲರನ್ನೂ ಓಪನ್ ಮಾಡಿ ಕೆಳಗಡೆ ಹಾಕ್ಬಿಟ್ಟಿದ್ದೀನಿ, ಜಾಗನೇ ಇಲ್ಲ. ನೆಕ್ಸ್ಟ್ ಬಂದು ಈ ಬ್ಯಾಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಲೈಟ್ ಕಲರ್ಸ್ ಬ್ಯಾಗ್ಸ್ ಒಂಥರ ಅಟ್ರ್ಯಾಕ್ಟ್ ಮಾಡುತ್ತೆ. ಇದರಲ್ಲಿ 3 ಒಳಗಡೆ ಜಿಪ್ ಇರೋದು, ಹಿಂಗೆ 2 ಇಲ್ಲಿ ಒಳಗಡೆ ಒಂದು ಜಿಪ್ ಇದೆ. ಹಾಗೆ ಇಲ್ಲೂ ಕೂಡ ಈ ಥರ ಒಂದು, ಮತ್ತು ಮುಂದೆ ಒಂದು ಈ ಥರ. ಟೋಟಲ್ 4 ಕಂಪಾರ್ಟ್ಮೆಂಟ್ಸ್ ಬರುತ್ತೆ. ಇದು ಸಿಂಗಲ್ ಪೀಸು, ಇದರೊಳಗೆ ಪರ್ಸ್ ಆಗಲಿ ಆ ಥರದ್ದಾಗಲಿ ಏನೂ ಇಲ್ಲ, ಸಿಂಗಲ್ಲು. ಇದು ಕೂಡ ಅಷ್ಟೇ. ಇದರಲ್ಲಿ ಕಲರ್ಸ್ ಆಪ್ಷನ್ಸ್ ತುಂಬಾ ಇದೆ. ಎಲ್ಲದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ನೀವು ಕಮೆಂಟಲ್ಲೂ ಲಿಂಕ್ ಅಂತ ಟೈಪ್ ಮಾಡಿದ್ರೆ ನಾನು ನಿಮಗೆ ಲಿಂಕ್ನ ಕಳಿಸ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಗೊತ್ತಾಗಲಿಲ್ಲ ನಿಮಗೆ ಹೇಗೆ ಡಿಸ್ಕ್ರಿಪ್ಷನಲ್ಲಿ ನೋಡೋದು ಅಂತ ಗೊತ್ತಾಗಿಲ್ಲ ಅಂತಂದರೆ ಇವಾಗ 2 ಬ್ಯಾಗ್ ತರಿಸಿದ್ದು. ನೈಟ್ ಡ್ರೆಸ್ನ ತೋರಿಸ್ತೀನಿ. ಇದು ಫಸ್ಟ್ ಒನ್ನು. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸಾಫ್ಟ್ ಕಾಟನ್ ಬರುತ್ತಲ್ಲ ಆ ಮೆಟೀರಿಯಲು. ಮನೆ ಹತ್ರ ವೇರ್ ಮಾಡೋಕ್ಕೆ ತುಂಬ ಕಂಫರ್ಟಬಲ್ ಆಗಿರಬೇಕು, ಇಲ್ಲ ಅಂತಂದರೆ ನಿದ್ದೆ ಬರಲ್ಲ ಸರಿಯಾಗಿ, ಏನೋ ಒಂಥರ ಫೀಲ್ ಆಗ್ತಾ ಇರುತ್ತೆ. ಮನೇಲಿದ್ದಾಗ ಟೈಟ್ ಫಿಟ್ಟಿಂಗ್ ಬಟ್ಟೆಗಳನ್ನೆಲ್ಲ ಹಾಕೋಕ್ಕೆ, ಜೀನ್ಸು ಲೆಗ್ಗಿನ್ಸು ಎಲ್ಲ ಹಾಕ್ಕೊಳ್ಳೋಕ್ಕಂತೂ ಆಗೋದೇ ಇಲ್ಲ ನನಗೆ. ಎಕ್ಸ್ಪೆಷಲಿ ಜೀನ್ಸು ಎಲ್ಲರೂ ಹೊರಗೆ ಹಾಕ್ಕೊಂಡು ಹೋದಾಗ, ಲೆಗ್ಗಿನ್ಸ್ ಹಾಕ್ಕೊಂಡು ಹೋದಾಗಂತೂ ಹಿಂಸೆ ಅಂತ ಅನಿಸ್ತಾ ಇರ್ತದೆ. ಅದೇನೋ ಗೊತ್ತಿಲ್ಲ, ಲೆಗ್ಗಿನ್ಸ್ ಹಾಕಿದ್ರೆ ನನಗೆ ಕಾಲೆಲ್ಲ ಕಡಿಯುತ್ತೇನೋ ಅಂತ ಅನಿಸುತ್ತೆ, ಕೆರ್ಕೋತಾ ಇರೋಣ ಅಂತ. ಬಟ್ ಈ ಥರ ಫ್ರೀ ಆಗಿರೋದೆಲ್ಲ ಹಾಕಿದ್ರೆ ಆ ಥರ ಎಲ್ಲ ಏನು ಅನಿಸಲ್ಲ. ಇವಾಗ ನಾನು ಜಾಸ್ತಿ ವೈಡ್ ಲೆಗ್ ಜೀನ್ಸ್ನೇ ಹಾಕ್ತೀನಿ. ಟೈಟ್ ಪೆನ್ಸಿಲ್ ಕಟ್ ಜೀನ್ಸ್ ಬರ್ತೈತಲ್ಲ, ಪೆನ್ಸಿಲ್ ಫಿಟ್ ಜೀನ್ಸು, ಅದೆಲ್ಲ ಮುಂಚೆ ಅಭ್ಯಾಸ ಇತ್ತು. ಬಟ್ ಇವಾಗ ಅಭ್ಯಾಸನೇ ಇಲ್ಲದೆ ಈ ಥರ ಲೂಸ್ ಹಾಕಿ ಆ ಥರದ್ದು ಹಾಕಿದ್ರೆ ಪ್ಯಾಂಟ್ ಒಳಗಡೆ ಏನೋ ಇರುವೆ ಸೇರ್ಕೊಬಿಟ್ಟಿದೆಯೇನೋ, ಕಡಿತಾ ಇದೆಯೇನೋ ಅಂತ ಅನಿಸುತ್ತೆ. ಸೊ ಡ್ರೆಸ್ ತುಂಬ ಚೆನ್ನಾಗಿದೆ. ನನ್ನ ಸೈಡಲ್ಲಿ ಫುಲ್ ವಿಡಿಯೋ ಹಾಕ್ತಾಯಿದ್ದೀನಿ, ನೀವು ನೋಡ್ಬೋದು.
ನನಗೆ ಈ ಥರ ಫ್ರೀಯಾಗಿರಬೇಕು ಮನೆ ಹತ್ರ, ಈ ಥರ ಲೂಸಾಗಿರೋ ಬಟ್ಟೆ ಹಾಕೊಳ್ಳೋಕ್ಕೆ ಅಂತಂದರೆ ನಂಗೆ ತುಂಬ ಇಷ್ಟ. ನೆಕ್ಸ್ಟ್ ಡ್ರೆಸ್ನ ತೋರಿಸ್ತೀನಿ ಬನ್ನಿ, ಹತ್ತಿರದಿಂದ ತೋರಿಸ್ತೀನಿ. ಕಲರ್ ನೋಡಿ ಎಷ್ಟು ಬ್ರೈಟಾಗಿದೆ. ಇದು ಸೆಕೆಂಡ್ ನೈಟ್ ಡ್ರೆಸ್, ಬ್ಲೂ ವಿತ್ ವೈಟ್ ಪ್ಯಾಟ್ರನಲ್ಲಿ ಬರುತ್ತೆ. ಫುಲ್ ವಿಡಿಯೋ ಸೈಡಲ್ಲಿ ಬರ್ತಾಯಿದೆ ನೋಡಿ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಲಾಸ್ಟ್ ಒಂದು ತೋರಿಸಿದ್ನಲ್ಲ, ಅದಕ್ಕೆ ಪಾಕೆಟ್ ಇರಲಿಲ್ಲ, ಇದಕ್ಕೆ ಒಂದು ಸೈಡ್ ಮಾತ್ರ ಪಾಕೆಟ್ ಇದೆ. 2 ಸೈಡು ಪಾಕೆಟ್ ಇದ್ದರೆ ಚೆಂದ ಅಲ್ಲ, ಹಿಂಗೆ ಇಟ್ಕೊಂಡು ಓಡಾಡ್ಬೋದು. ಇದು ಕೂಡ ಅಷ್ಟೇ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಕಾಟನ್ ಮಿಕ್ಸ್ ಅನಿಸುತ್ತೆ, ಕಾಟನ್ ವಿತ್ ಇನ್ನೊಂದು ಯಾವ ಮೆಟೀರಿಯಲ್ ಮಿಕ್ಸು ಅಂತ ಗೊತ್ತಿಲ್ಲ. ಬಟ್ ನಾನು ಫಸ್ಟ್ ಒಂದು ತೋರಿಸಿದ್ದು ಸ್ವಲ್ಪ ಸಾಫ್ಟ್ ಕಾಟನ್ನು, ಇದು ಸ್ವಲ್ಪ ಬೇರೆ ಥರ ಇದೆ ಮೆಟೀರಿಯಲ್ಲು. ಸಾಫ್ಟಾಗಿ ಚೆನ್ನಾಗಿದೆ, ಮನೆ ಹತ್ರ ಹಾಕ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೈಡಲ್ಲಿದೆ, ನಾನು ಸೈಡಲ್ಲಿ ವಿಡಿಯೋ ಹಾಕೋಕ್ಕೆ ಅಂತಲೇ ವಿಡಿಯೋ ಮಾಡ್ಕೊಂಡಿರ್ತೀನಿ, ಅಂದರೂ ಹಿಂದೆ ಹೋಗ್ತಾ ಇರ್ತೀನಿ. ಸೊ ಈ ಥರ ಇದೆ. ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ, ಟೈಮ್ ಇಲ್ಲ, ಹಾಕ್ಕೊಂಡು ಬರ್ತೀನಿ, ಬಾಯ್. ಇದು ಥರ್ಡ್ ಡ್ರೆಸ್ಸು, ತುಂಬ ಚೆನ್ನಾಗಿದೆ. ನೋಡೋಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಾನು ಇದು ಆ್ಯಕ್ಚುಲಿ ಎಸ್ ಸೈಜ್ ತರಿಸ್ತೆ, ಎಸ್ ಸೈಜು ಮನೇಲಿ ಹಾಕೋಕ್ಕೆ ಎಸ್ ಸಾಕು ಅಂತ. ಬಟ್ ಪ್ಯಾಂಟ್ ಸ್ವಲ್ಪ ಲೂಸ್ ಇದೆ. ಈ ಪ್ಯಾಂಟಲ್ಲಿ ಹೆಂಗೆ ಅಂದರೆ ಹಿಂದೆ ಮಾತ್ರ ಎಲಾಸ್ಟಿಕ್ಕು, ಮುಂದೆ ಪ್ಲೇನ್ ಇದೆ, ಹಾಗಾಗಿ ಸ್ವಲ್ಪ ಲೂಸ್ ಅನ್ನಿಸ್ತಾ ಇದೆ ಪ್ಯಾಂಟ್. ಬಟ್ ಲೆಂತ್ ಎಲ್ಲ ಕರೆಕ್ಟಾಗಿದೆ, ಶರ್ಟ್ ಲೆಂತು ಮತ್ತು ಪ್ಯಾಂಟ್ ಲೆಂತ್ ಎಲ್ಲ ಕರೆಕ್ಟಾಗಿದೆ. ಬಟ್ ಸ್ವಲ್ಪ ಪ್ಯಾಂಟು ಸೊಂಟ ಲೂಸ್ ಅಂತ ಅನಿಸ್ತಾ ಇದೆ ಅಷ್ಟೇ. ಬಟ್ ಚೆನ್ನಾಗಿದೆ, ನೋಡೋಕೆ ನೋಡಿ ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಏನು ಗೊತ್ತಾ, ಓಪನ್ ಮಾಡೋಕ್ಕಾಗಲ್ಲ, ಫುಲ್ಲು ಸ್ಟಿಚ್ ಆಗಿಬಿಟ್ಟಿದೆ. ನಾನು ಲಾಸ್ಟ್ 2 ತೋರಿಸಿದ ಬಟನ್ಸ್ ಇತ್ತು, ಬಿಚ್ಬೋದು. ಫೀಡಿಂಗ್ ಮಾಡೋಕ್ಕೂ ಈಸಿ ಆಗುತ್ತೆ. ನಾನು ಇವಾಗ ಫೀಡಿಂಗ್ ಸ್ಟಾಪ್ ಮಾಡಿಸಿದ್ದೀನಲ್ಲ. ಬಟ್ ಇವಾಗ ಪಾಪು ಆಗಿರೋರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಅದು. ಫೀಡಿಂಗ್ ಮಾಡಿಸೋಕ್ಕೆಲ್ಲ ಈಸಿಯಾಗಿ ವೇರ್ ಮಾಡ್ಬೋದು. ಫೀಡಿಂಗ್ ಮಾಡಿಸ್ಬೇಕಾದ್ರೆ ಏನು ಗೊತ್ತಾ, ಈ ಥರದ್ದೆಲ್ಲ ಬಟ್ಟೆ ಹಾಕ್ಕೊಳ್ಳೋದ ಬೇಡವಾ ಅಂತ ಯೋಚನೆ ಬಂದಿರುತ್ತೆ. ಅಯ್ಯೋ ಹಾಲು ಕುಡಿಸ್ಬೇಕು, ಮತ್ತು ಹಿಂಸೆ, ಯಾವುದಾದ್ರೂ ಹಾಲು ಕುಡ್ಸೋಕ್ಕೆ ಈಸಿಯಾಗಿರೋದನ್ನೇ ಹಾಕ್ಕೊಳ್ಳೋಣ ಅಂತ. ಅವರಿಗೆಲ್ಲ ಆ ಥರದ್ದಾದರೆ ಈಸಿ ಆಗುತ್ತೆ. ಇದಕ್ಕೆ 2 ಸೈಡು ಪಾಕೆಟ್ ಇದೆ. ನಂಗೆ ಈ ಥರ ನೈಟ್ ಡ್ರೆಸ್ಸಿಗೆ 2 ಕಡೆನೂ ಪಾಕೆಟ್ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಹಿಂಗೆ ಆರಾಮಾಗಿ ಹಿಂಗೆ ಕೈ ಹಾಕೊಂಡು ಆರಾಮಾಗಿ ಹಿಂಗೆ ಓಡಾಡ್ಬೋದು. ಸೊ ಫುಲ್ ವಿಡಿಯೋ ಸೈಡಲ್ಲಿ ಬರ್ತಾಯಿದೆ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ಇನ್ನೊಂದು ನೈಟ್ ಡ್ರೆಸ್ ಇದೆ, ತೋರಿಸ್ತೀನಿ. 4 ನೈಟ್ ಡ್ರೆಸ್ ತರಿಸಿದ್ದೆ. ನೈಟ್ ಡ್ರೆಸ್ ಎಷ್ಟು ಅಂತ ಅಂದರೆ ಸುಮಾರು ಡೈಲಿ ಹಾಕ್ತಾ ಇರ್ತೀವಲ್ಲ, ಹಾಗಾಗಿ ಬೇಗ ನೈಟ್ ಡ್ರೆಸ್ಸು ಹಳೇದಾಗ್ಬಿಡುತ್ತೆ. ಹಾಗಾಗಿ ಹೊಸ ತಗೊಳ್ಳೋಣ ಅಂತ ಅನಿಸ್ತಾ ಇರ್ತೀವಿ. ಯಾವಾಗಲೂ ತುಂಬ ಹಳೇದು ಹಾಕ್ಕೊಳ್ಳೋಕ್ಕೂ ಬೇಜಾರಾಗ್ತಾ ಇರುತ್ತೆ. ಹಾಗಾಗಿ ಒಂದಷ್ಟು ಡ್ರೆಸ್ಗಳನ್ನೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ, ಯಾರಿಗಾರು ಕೊಡೋಣ ಅಂತ. ಒಂದು 2-3 ಬ್ಯಾಗ್ ಅಷ್ಟು, ಯಾರಿಗೂ ಕೊಟ್ಟೇ ಇಲ್ಲ. ಫ್ರೆಂಡಿಗೆ ಹೇಳಿದೆ ತಗೊಂಡೋಗು, ಫ್ರೆಂಡ್ ಅಣ್ಣನ ಮಕ್ಕಳಿಗೆ ತಗೊಂಡೋಗು ಅಂತ ಹೇಳಿದೆ. ಅವಳು ಮದುವೆ ಆಯಿತು, ಗಂಡನ ಮನೇಲಿದ್ದಾಳೆ, ಫುಲ್ ಬ್ಯುಸಿ, ನನಗೆ ಸಿಕ್ಕಿಲ್ಲ ಆಸಾಮಿ. ಇನ್ನೆಲ್ಲಿ ಬಟ್ಟೆ ತೊಗೊಂಡೋಗ್ತಾಳೆ. ನನ್ನವೆಲ್ಲ ಸ್ವಲ್ಪ ಚಿಕ್ಕ ಡ್ರೆಸ್ಗಳು, ಅವ್ರ ಅಣ್ಣನ ಮಕ್ಕಳಿಗಾದರೆ ಆಗುತ್ತೆ. ಇನ್ನು ಊರಿಗೆ ತೊಗೊಂಡೋಗ್ಬೇಕಿತ್ತು, ಊರಿಗೂ ತೊಗೊಂಡೋಗ್ಲಿಲ್ಲ. ಸೊ ಹಾಗೆ ಎಲ್ಲ ಹಂಗೆ ಸ್ಟಾಕ್ ಹಂಗೆ ಇದೆ, ಇಡೋಕ್ಕೂ ಜಾಗ ಇಲ್ಲದೆ ಇರೋ ಥರ ಆಗಿದೆ. ಎಲ್ಲ ಕಬೋರ್ಡ್ ಫಿಲ್ ಆಗಿಬಿಟ್ಟಿದೆ. ಇವಾಗ ನಂದೀಪ್ ಕಬೋರ್ಡ್ನು ಅರ್ಧ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ ಬನ್ನಿ, ನೋಡಿ ಹತ್ರದಿಂದ ಎಷ್ಟು ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ಇದು 4th ಡ್ರೆಸ್ಸು, ತುಂಬ ಚೆನ್ನಾಗಿದೆ ಇದು. ಬಟ್ ಟೈಟ್ ಫಿಟ್ ಆಗಿದೆ. ಪ್ಯಾಂಟ್ ಕರೆಕ್ಟಾಗಿದೆ, ಬಟ್ ಟೀ ಶರ್ಟ್ ಮಾತ್ರ ಸ್ವಲ್ಪ ಫಿಟ್ಟಿಂಗ್ ಆಗಿದೆ. ಏನಾದರೂ ಒಂದು ವಾಶ್ ಆದಮೇಲಿಂದ ಮತ್ತೆ ಸ್ವಲ್ಪ ಸಿಂಕ್ ಆದರೆ ಇನ್ನೂ ಕ್ರಾಪ್ ಟಾಪ್ ಆಗಿಬಿಡುತ್ತೆ. ಮನೇಲಿ ಸ್ವಲ್ಪ ಫ್ರೀ ಸೈಜ್ ಹಾಕ್ಕೊಳ್ಳೋಕೆ ಚೆಂದ ಅಲ್ವಾ. ಸೊ ನೆಕ್ಸ್ಟ್ ಸೈಜ್ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಅಂದರೆ ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸ್ಚೇಂಜ್ ಮಾಡಿದ್ರೆ ಪ್ಯಾಂಟ್ ಸ್ವಲ್ಪ ದೊಡ್ಡದಾಗುತ್ತೋ ಏನೋ ಅಂತ ಭಯ. ಬಟ್ ಏನು ಮಾಡೋದು ಅಂತ ನೋಡಬೇಕು. ಬಟ್ ಚೆನ್ನಾಗಿ ನಂಗೆ ತುಂಬ ಇಷ್ಟ ಆಯಿತು ಎಲ್ಲಾದ್ರಕ್ಕಿಂತ ಇದು. ಯಾಕಂದರೆ ಪ್ಯಾಂಟಲ್ಲಿ ಕೆಳಗಡೆ ರಿಬ್ಬಿದ್ರೆ ಒಂಥರ ಚೆನ್ನಾಗಿರುತ್ತೆ. ಬೇರೆದೆಲ್ಲ ನಾನು ಕುಳ್ಳುಗಿದ್ದೀನಲ್ಲ, ಪ್ಯಾಂಟ್ ಸ್ವಲ್ಪ ಲೆಂತ್ ಅಂತ ಅನಿಸ್ತಾ ಇರುತ್ತೆ, ಸೊಂಟ ಮಡ್ಚ್ಕೊಬೇಕು. ಬಟ್ ಇದಾದರೆ ಹಂಗಲ್ಲ, ಕೆಳಗಡೆ ರಿಬ್ಬಿರೋದ್ರಿಂದ ನೀಟಾಗಿ ಕರೆಕ್ಟಾಗಿ ಆ್ಯಂಕಲ್ಲಿಗೆ ಫಿಟ್ ಆಗ್ತದೆ. ಪಕ್ಕದಲ್ಲಿ ಫುಲ್ ವಿಡಿಯೋ ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಬಟ್ ಟೀ ಶರ್ಟ್ ಸ್ವಲ್ಪ ಟೈಟ್ ಆಗ್ತಾಯಿದೆ. ಟೈಟ್ ಅಂದರೆ ಫಿಟ್ಟಿಂಗಾಗಿ ಕರೆಕ್ಟಾಗಿದೆ ಹೊರಗೆಲ್ಲ ಹಾಕೋಕ್ಕೆ, ಬಟ್ ಮನೇಲಿ ಹಾಕೋಕ್ಕೆ ಸರಿ ಹೋಗ್ತಾಯಿಲ್ಲ ಅಷ್ಟೇ. ಸೊ ನೈಟ್ ಡ್ರೆಸ್ ಮುಗೀತು. 4 ನೈಟ್ ಡ್ರೆಸ್ ತರಿಸಿದ್ದೆ. ತುಂಬ ಇಷ್ಟ ಆಗಿದ್ದು 4ರಲ್ಲಿ ಅಂತಂದರೆ, ಫಸ್ಟ್ ಪಿಂಕ್ ತರಿಸಿದ್ನಲ್ಲ ಅದು ತುಂಬ ಇಷ್ಟ ಆಯಿತು. ಬ್ಲೂನೂ ಇಷ್ಟ ಆಯಿತು. ಬಟ್ ನನಗೆ ಈ ಥರ ಬ್ರೈಟ್ ಕಲರ್ಸ್, ಬ್ಲೂಗಿಂತ ರೆಡ್ಡು, ಪಿಂಕು ಈ ಥರದ್ದೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ. ಹಾಗಾಗಿ ರೆಡ್ಡು ಆ ಥರದ್ದು ಇಷ್ಟ ಆಯಿತು. ಬ್ಲೂನೂ ಸಹ ಇಷ್ಟ ಆಯಿತು, ಬ್ಲ್ಯಾಕು ಇಷ್ಟ ಆಯಿತು, ಎಲ್ಲ ಇಷ್ಟ ಆಯಿತು. ಸುಮ್ಮನೆ ಹಾಕ್ದಾಗ ಅದೇ ಚೆನ್ನಾಗಿದೆಯೇನೋ ಅಂತ ಅನಿಸ್ತಾ ಇರುತ್ತೆ. ಆದರೆ ನೆಕ್ಸ್ಟ್ ಇನ್ನೊಂದು ಹಾಕ್ತಕ್ಕ ವಾವ್ ಇದು ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ಹಂಗೆ ಮೈಂಡ್ ಒಂಥರ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ.
ಇದು 5th ಡ್ರೆಸ್ಸು. ನಾನು 5 ಡ್ರೆಸ್ ತರಿಸಿದ್ದೀನಿ, 4 ಅಂತ ಅಂದ್ಕೊಂಡು ವಿಡಿಯೋನ ಎಂಡೇ ಮಾಡಿಬಿಟ್ಟಿದ್ದೆ. ಆಮೇಲೆ ಇವಾಗ ಎಲ್ಲನೂ ಮಡಿಸಿ ಬೀರುಗಿಡ್ತಾ ಇದ್ದೆ. ಆವಾಗ ಇದೊಂದು ಡ್ರೆಸ್ ಹಂಗೆ ಇದೆಯಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಇದನ್ನು ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಫುಲ್ ವಿಡಿಯೋ ಸೈಡಲ್ಲಿದೆ. ಇದಕ್ಕೂ ಕೂಡ ಪಾಕೆಟ್ಸ್ ಇದೆ, ಒಂದೇ ಪಾಕೆಟ್. ಏನು ಗೊತ್ತಾ, ನಾನು ಪ್ಯಾಡ್ ಉಲ್ಟಾ ಹಾಕೊಂಡಿದ್ದೀನಿ ಅಂತ ಅನಿಸುತ್ತೆ, ಈ ಕಡೆಗೆ ಬರಬೇಕು ಅಂತ ಅನಿಸುತ್ತೆ ಪಾಕೆಟು. ಬಟ್ ಕರೆಕ್ಟಾಗಿದೆಯೋ ಏನೋ ಅಂತ ಗೊತ್ತಿಲ್ಲ. ಬಟ್ ಒಂದು ಪಾಕೆಟ್ ಇದೆ. ಕಾಲರ್ ನೆಕ್ಕು, ಇದು ಕೂಡ ಅಷ್ಟೇ ಕಾಟನ್ನು. ತುಂಬ ಚೆನ್ನಾಗಿದೆ ಮೆಟೀರಿಯಲ್, ಲೂಸಾಗಿ ಚೆನ್ನಾಗಿದೆ.